ಫ್ರೆಂಡ್ಸ್, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಹೆಲ್ತಿ ರೆಸಿಪಿ ಮಾಡೋದನ್ನು ಹೇಗೆ ಅನ್ನೋದನ್ನು ಕಲಿಯೋಣ ಬನ್ನಿ. ಮೊದಲಿಗೆ ನಾನು ರಾಮ ತುಳಸಿಯನ್ನು ತೊಗೊಂಡಿದ್ದೀನಿ. ಈ ರಾಮ ತುಳಸಿ ಮಾಮೂಲಿ ತುಳಸಿಗಿಂತ ತುಂಬ ದೊಡ್ಡದಾಗಿರುತ್ತೆ ಎಲೆಗಳು, ಮತ್ತು ಗಿಡ ಕೂಡ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ನಾನು ಇದನ್ನು ಪಾಟಲ್ಲಿ ಬೆಳೆದಿದ್ದೀನಿ. ನೆಲದಲ್ಲಿ ಬೆಳೆದಿದ್ರೆ ಈ ಎಲೆಗಳು ಇನ್ನೂ ತುಂಬ ದೊಡ್ಡದಾಗಿ ಒಂದು ವಿಳ್ಯದೆಲೆ ಅಥವಾ ಒಂದು ಅಂಗೈ ಅಗಲ ಎಲೆ ಬರ್ತಾಯಿತ್ತು. ಒಳ್ಳೆ ಫ್ರ್ಯಾಗ್ರೆನ್ಸ್ ಇರುವಂತಹ ಎಲೆ ಇದು. ಇದನ್ನು ನಾವು ಸಲಾಡ್ಗೆ ಮತ್ತು ಕೋಸಂಬರಿಗಳಿಗೆ ಸಹ ಬಳಸ್ಬೋದು. ಥ್ರೋಟ್ ಇನ್ಫೆಕ್ಷನ್ಗೆಲ್ಲ ಇದು ತುಂಬ ಒಳ್ಳೆಯದು. ಅದರ ಕಷಾಯ ಮಾಡ್ಕೊಂಡು ಕುಡಿಬೋದು, ಇಲ್ಲಾಂದರೆ ಈ ಥರ ಇದನ್ನ ಸಲಾಡು ಮತ್ತು ಪಿಕಲ್ಗಳಲ್ಲಿ ಬಳಸ್ಬೋದು. ಈ ಎಲೆಗಳನ್ನ ಸಣ್ಣಕ್ಕೆ ಹೆಚ್ಕೋಬೇಕು. ನಿಮಗೆ ಆ ಫ್ರ್ಯಾಗ್ರೆನ್ಸ್ ಅಥವಾ ಸ್ಮೆಲ್ ತುಂಬ ಇಷ್ಟ ಆಯಿತು ಅಂದರೆ ಜಾಸ್ತಿ ಎಲೆಗಳನ್ನ ಹಾಕೋಬೋದು. ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಇದನ್ನು, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬೋರ್ಡ್ ಮೇಲೆ ಬಿಟ್ಟಿದೆ ನೋಡಿ, ಅದನ್ನು ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಬೇರೆ ತರಕಾರಿಗಳು ಯಾವುದು ಅಂದರೆ ಕ್ಯಾಬೇಜು ಅಥವಾ ಪತ್ತಾ ಗೋಬಿ ಅಂತ ಏನು ಕರಿತೀವಿ. ಈ ಪತ್ತಾ ಗೋಬಿನ ಒಂದು ಅರ್ಧ ಗಂಟೆಯಷ್ಟು ಉಪ್ಪು ನೀರಲ್ಲಿ ನೆನೆಸಿಟ್ಟು ಆಮೇಲೆ ಅದನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಮತ್ತು ತೊಂಡೆಕಾಯಿ ಅಥವಾ ಐವಿಗಾಡು, ಬೆಳ್ಳುಳ್ಳಿ ಮತ್ತು ಕ್ಯಾರೆಟು, ಅದ್ರ ಜೊತೆಗೆ ನಾವು ಹೆಚ್ಚಿಟ್ಕೊಂಡಿರೋವಂಥ ರಾಮ ತುಳಸಿ ಎಲೆ. ಸೊ ಇವನ್ನೆಲ್ಲವೂ ಅಷ್ಟೇ ನೀರಿನ ಅಂಶ ಹೋಗಿದ ಮೇಲೆ ಚೆನ್ನಾಗಿ ಆರಿಸಿ ಇಟ್ಕೋಬೇಕು. ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕಿ, 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ನಾವು ಒಂದು ನಿಂಬೆಹಣ್ಣಿನಲ್ಲಿ ಅರ್ಧ ಹೋಳನ್ನು ಇಡಬೇಕು. ಅಥವಾ ನಿಮ್ಗೆ ಜಾಸ್ತಿ ಹುಳಿ ಬೇಕು ಅಂದರೆ ಒಂದು ಪೂರ್ತಿ ನಿಂಬೆಹಣ್ಣನ್ನು ಸಹ ಹಿಂಡ್ಕೋಬೇಕು. ಆ ನಿಂಬೆ ರಸದಲ್ಲಿ ಇದನ್ನು ಈ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಏನಿದೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಗಾಣದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನಾವು ಕೋಕೋನಟ್ ಆಯಿಲ್ ಕೂಡ ಹಾಕ್ಬೋದು. ಮತ್ತು ಒಂದು ಅರ್ಧ ಸ್ಪೂನು ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಸೊ ಈಗ ಚೆನ್ನಾಗಿ ಫಸ್ಟ್ ಕಲಿಸ್ಬಿಟ್ಟು ಆಮೇಲೆ ನಾವು ಇದಕ್ಕೇ ತರಕಾರಿ ಹಾಕಿ ಮಿಕ್ಸ್ ಮಾಡಬೇಕು. ತರಕಾರಿ ಚೆನ್ನಾಗಿ ಇದರಲ್ಲಿ ಮ್ಯಾರಿನೇಟ್ ಆಗಬೇಕು. ಕ್ಯಾರೆಟ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದ್ರ ಮೇಲೆ ಹೆಚ್ಚಿಟ್ಟಿರೋವಂಥ ರಾಮ ತುಳಸಿ ಎಲೆಗಳು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಬೆಳ್ಳುಳ್ಳಿ ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು. ಐವಿಗಾರ್ಡ್ ಅಥವಾ ತೊಂಡೆಕಾಯಿ ಅಂತ ಏನು ಹೇಳ್ತೀವಿ, ಎಲ್ಲವೂ ಸಣ್ಣ ಸಣ್ಣ ಸ್ಲೈಸಲ್ಲಿ ಇರಬೇಕು. ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಬೌಲ್ ಚಿಕ್ಕದಾಯಿತು, ಅದಕ್ಕೆ ಬೇರೆ ಬೌಲ್ ತೊಗೊಂಡು ಅದಕ್ಕೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕಲಿಸ್ತಾ ಇರಬೇಕು. ಒಂದೇ ಸಲ ಮ್ಯಾರಿನೇಟ್ ಮಾಡಿಬಿಡಬಾರ್ದು. ಟೈಮ್ ಸಿಕ್ಕಾಗೆಲ್ಲ ಬೌಲ್ಗೆ ಬಂದು ಅದನ್ನು ಕಲಿಸ್ತಾ ಇರೋ ಥರ ಮಾಡಬೇಕು. ನೋಡಿ, ಇದರಲ್ಲಿರೋ ಉಳಿದಿರೋ ಮಸಾಲೆನೂ ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿರಬೇಕು. ಮ್ಯಾರಿನೇಟ್ ಮಾಡಿ ಸುಮ್ಮನೆ ಬಿಡಬಾರ್ದು. ಒಂದು 5 ನಿಮಿಷ ಬಿಟ್ಟು ಗ್ಯಾಪ್ ಕೊಡ್ತೀವಿ, ಇನ್ನೇನೋ ಕೆಲಸ ಮಾಡ್ತಿರ್ತೀವಿ, ಅವಾಗ ಬಂದು ಮತ್ತೆ ಕಲಿಸಿಡ್ಬೇಕು. ಆ ಥರ ಜಾಸ್ತಿ ಕಲಿಸ್ತಾ ಇದ್ದಾಗ ಏನಾಗುತ್ತೆ, ಅದರಲ್ಲಿರೋ ನೀರಿನ ಅಂಶ ಕೂಡ ಚೆನ್ನಾಗಿ ಬಿಡುತ್ತೆ. ಮತ್ತು ಇದು ಎಷ್ಟು ಚೆನ್ನಾಗಿ ಕಲಿಸ್ತೀವಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ಅದು ಅಷ್ಟು ಚೆನ್ನಾಗಿ ಅದರಲ್ಲಿ ಪ್ರೋಬಯೋಟಿಕ್ ಆ್ಯಕ್ಟಿವಿಟೀಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾನ ಇದು ಆ್ಯಕ್ಟಿವೇಟ್ ಮಾಡುತ್ತೆ. ಇದನ್ನು ನಾವು ಮೊಸರು ಅಥವಾ ಹಾಲಿನ ಜೊತೆ ತೊಗೋಬೋದು. ಡೈರೆಕ್ಟಾಗಿ ಎಲ್ದಿದ್ರೂ ಊಟ ಮಾಡಬೇಕಾದ್ರೆ ಹಾಲನ್ನು ತಿನ್ನೋರು ಇದನ್ನು ಸಲಾಡ್ ಥರ ಅಥವಾ ಉಪ್ಪಿನಕಾಯಿ ಥರ ಅದ್ರ ಜೊತೆ ಸೇರಿಸ್ಕೊಂಡು ತಿನ್ನಬೇಕು. ಹಾಗೆ ಮೊಸರನ್ನ ತಿನ್ಬೇಕಾದ್ರೆ ನಾವು ಉಪ್ಪಿನಕಾಯಿ ಬದಲು ಈ ಉಪ್ಪಿನಕಾಯಿ ಇನ್ಸ್ಟೆಂಟ್ ಅಥವಾ ದಿಢೀರ್ ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು. ಬಟ್ ಎಷ್ಟು ಫರ್ಮೆಂಟ್ ಮಾಡ್ತೀವಿ, ಎಷ್ಟು ದಿವಸ ಇದನ್ನು ಇಡ್ತೀವಿ, ಅಷ್ಟು ಇದು ಒಳ್ಳೆಯದು. ಸೊ ಚೆನ್ನಾಗಿ ಕಲಿಸ್ತಾ ಇರಬೇಕು. ಇವತ್ತು ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ, ನಾನು ಇದನ್ನು ಮತ್ತೆ ಗಾಜಿಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ನೋಡಿ, ಮೊದಲು ಇದು ಇಡಿಸ್ಲಿಲ್ಲ, ಇವಾಗ ಇದಕ್ಕೆ ಇಡಿಸ್ತಾ ಇದೆ. ಸೊ ಇವಾಗ ನಮ್ಮ ಪ್ರೋಬಯೋಟಿಕ್ ಇನ್ಸ್ಟೆಂಟ್ ಪಿಕಲ್ ರೆಡಿಯಾಗಿದೆ.